ಮಧುರ ಕುಲ ಚಕ್ರವರ್ತಿಯಾದಂತಹ ಕಂಸ ಮಹಾಪ್ರಭುಗಳಿಗೆ ಇದು ಈ ಚಾಣೂರ ಮಾಡುವಂತಹ ದೀರ್ಘದಂಡ ಪ್ರಣಾಮಗಳು. ಆಗಲಿ ಎದ್ದೇಳು. ಪ್ರಭು ಕಂಸಾಖ್ಯ ಇದ್ದಕ್ಕಿದ್ದ ಹಾಗೆ ಆಸ್ಥಾನದ ಮಲ್ಲರಾದಂತಹ ಚಾಣೂರ ಮುಷ್ಟಿಕರು ಸಭೆಗೆ ಬರಲಿ ಎಂಬಂತಹ ಆದೇಶ ಇಲ್ಲಿಗೆ ಬಂದು ನೋಡಿದ ಕ್ಷಣ ಪೌರ್ಣಮಿ ಚಂದ್ರನಂತೆ ಶೋಭಿಸಬೇಕಿದ್ದಂತಹ ನಿಮ್ಮ ವದನ ರಾಹುಗ್ರಸ್ತ ಚಂದ್ರನಂತೆ ಕಳಾಧೀನವಾಗಿದೆ ಪ್ರಭು. ಅದಕ್ಕಾಗಿ ಏತಕ್ಕೆ ಎಮ್ಮನು ಆತುರದಿ ಕರೆಸಿದಿರಿ, ಇಳಿಸಬೇಕು. ಜಗಜತ್ತಿಗಳಾದ ನಾವಿರ್ತ ನಿನಗೆ ತೊಡಕಾಗಲು ಸಾಧ್ಯವಿಲ್ಲ. ಇನ್ನೇಕೆ ತಾವು ಕೋಪದಲ್ಲಿ ಕೆಂಡಾಮಂಡಲಾಗಿದ್ದೀರಿ? ಅಂತಹುದೇನಾಯ್ತು? ನಿನಗೆ ಹಾನಿ ಉಂಟು ಮಾಡಿದವರಿಗೆ ಬುದ್ಧಿ ಕಳಿಸಲು ನಾನೇ ಸಾಕು. ತಿಳಿಸು ಪ್ರಭುವೇ, ತಿಳಿಸು. ನನ್ನ ಆಸ್ಥಾನದವರೆಗೆ ಬರಕೂಡದು. ಅಲ್ಲಿಂದಲೇ ಯಮಪುರಿಗೆ ಹತ್ತಬೇಕು. ಏನಾಡುವಿರಿ? ಕೃಷ್ಣನೋ ರಾಮನೋ ಆ ಸಣ್ಣ ಹುಡುಗರು ನಿಮಗೆ ಯಾವ ಲೆಕ್ಕ ಪ್ರಭು? ಬರಲಿ, ನನ್ನದಾದಂತಹ ಈ ಅಪ್ಪುಗೆಯಲ್ಲಿ ಅವರನ್ನು ಹಿಸುಕಿ ಹಾಕಿ ಯಮನ ಊರಾದಂತಹ ಆ ಸೈನಿಗೆ ಊದಿ ಬಿಡುತ್ತೇನಂತೆ. ಅಯ್ಯೋ ಮಧುರಾಮೇಂದ್ರ, ತಾವು ನಿರಾಳವಾಗಿರಿ. ತಮಗೆ ಕಂಟಕಪ್ರಾಯವಾಗಿಯೇ ಬೆಳೆದು ಆ ನಮ್ಮ ಪಟ್ಟಣವನ್ನು ಮುಗಿಸಿದ ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ಆಗಿನವರೆಗೆ ಹೆಮ್ಮೆಯಿಂದ ಬರುವ ಅವರ ಕತ್ತನ್ನು ಇಸುಕಿ ಕೊಂದು ಬಿಡುತ್ತೇನೆ. ನಮಗೆ ಶತ್ರುವೇ ಬೇಡ, ನಮಗೆ ಆಜ್ಞೆಯನ್ನು ಕೊಡಿ ದೇವಾ. ಹೋಗಲಿ, ಹೋಗಿ ಬನ್ನಿ, ನಿಮ್ಮ ನಿರೀಕ್ಷೆಯಲ್ಲಿರುತ್ತೇನೆ.
ಎಲ್ಲ ಕೊಬ್ಬಿದ ಬಾಲಕರೇ, ಇಷ್ಟು ದೀರ್ಘದೇಹಿಗಳಾಗಿ ನಾವಿಲ್ಲಿ ನಿಂತಿದ್ದರೂ ಕೂಡ ನೋಡದ ರೀತಿಯಲ್ಲಿ ಒಳಗೆ ನುಗ್ಗುತ್ತಿದ್ದೀರಲ್ಲ, ಎಂತದ್ದು ಇದೇನು ನಿಮ್ಮದು ಅತ್ತೆಯ ಮನೆಯೆಂದು ಭಾವಿಸಿಕೊಂಡು ಬಂದಿರೇನು? ಇದು ಒಳಗಿರುವಂತಹ ಶಾರ್ದೂಲ, ಅವನನ್ನು ನೋಡಬೇಕಿದ್ದರೆ ಹೊರಗಿರುವಂತಹ ಈ ಮತ್ತಾನೆಗಳನ್ನು ಮುಟ್ಟಿ ನೋಡಬೇಕು. ಎಲೆ ನಾಚಿಗೆ ಸಂತಾನ ಇಲ್ಲದವನೇ, ಮಾಯಿ ಸಂತಾನಗಳೇ, ನಗಾಡ್ತೀಯ? ಹಲ್ಲು ಕಿತ್ತು ಕೈಗೊಟ್ಟರೆ ಎಚ್ಚಾರ. ಹಲ್ಲ ಮುರಿಯುವುದು